ಸರ್, ಈಗ ಯಾವ ತರ ನಿಮ್ಮ ಕಡೆ ಮನವಿ ಬರ್ತಾ ಇದೆ? ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಪ್ರೋಗ್ರಾಮ್ ಆಗಿ ಸೈಯದ್ ಕುರ್ಚಿ ದರ್ಗಾ ಅಲ್ಲಿ ನಿಮಗೆ ಮನವಿ ಕೊಟ್ಟಿದ್ದೀವಿ. ಅಂಜುಮನ್ ಇಸ್ಲಾಂ ಏನ್ ಡಿಸ್ಗ್ರಿ ಅವ್ರು मैं मोहम्मद सादिक सोनूर, आप देख रहे हैं HDMC न्यूज़। जैसे कि हमने जो है जो हुबली के तहसीलदार साहब हैं उनसे हमने बात किया, जो कि परसों दिन जो अंजुमन इस्लाम हुबली से AM इंडस्ग्री साहब ने हुबली धारवाड़ के कमिश्नर एन शशि कुमार को और तहसीलदार साहब को वो सैयद फतेह शाह दरगाह में बुला करके एक मनवी पेश किया था कि जो महाराष्ट्र में जो एक रामगिरी महाराज के नाम का जो शख्स ने हुज़ूर सल्लल्लाहु अलैहि वसल्लम की शान में जो गुस्ताखी की थी उसको अरेस्ट करने के लिए उन्होंने मनवी दी थी। ये मनवी क्या होती है उसके मुतल्लिक हमने तहसीलदार साहब से बात किया और उन्होंने इस बात को बहुत ही अच्छे अंदाज़ में बताने की कोशिश की कि जिस तरीके से जो मनवी जो सार्वजनिक तौर से दिया जाता है उस मनवी को हम लेते हैं, उसके बाद में इसी तरीके से उसको आगे जो है ऑफिस के ज़रिए से उसको हम आगे उसको पहुंचाने की कोशिश करते हैं, ऐसा उनका कहना था। और इस तरीके से उनका ये भी कहना था जो भी मनवी लिया जाता है फिर हम उसको आगे जो ऑफिसर्स को फॉरवर्ड करते हैं, फॉरवर्ड करके इस तरीके से हम उनका जो भी एक्शन होता है वो की गुजारिश करते हैं और फिर गवर्नमेंट उसमें इन्वॉल्व होकर के जो शख्स जो है जो भी जिस भी मज़हब के ख़िलाफ़ अगर वो लब कुशाई करता है, गलत सलत बोलता है तो उसके मुतल्लिक वो एक्शन लेने के लिए वो फिर आगे बढ़ते हैं, ऐसा उनका कहना था। फिर हमने उनसे ये भी पूछा कि जिस तरीके से जो मनवी दिया जाता है तो फिर वो उस पर एक्शन क्यों नहीं होता, ऐसा भी हमने उनसे पूछा। तो उन्होंने ये भी कहा कि सही बात है, एक्शन जो है गवर्नमेंट लेना चाहिए। वो गवर्नमेंट जब जिस तरीके से मनवी दिया जाता है देने के बाद में हम उसको आगे फॉरवर्ड करते हैं तो गवर्नमेंट का ये काम होता है कि वो उन पर एक्शन लिया जाए, ऐसा उनका कहना था। देखिए जो है बराह रास्त हमसे तहसीलदार हुबली के जो तहसीलदार हैं उन्होंने हमसे बात किया और हर चीज़ को बारीकी से उन्होंने पेश करने की कोशिश की। सर, ಈಗ ಯಾವ ಥರ ನಿಮ್ಮ ಕಡೆ ಮನವಿ ಬರ್ತಾ ಇದೆ? ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಪ್ರೋಗ್ರಾಮ್ ಆಗಿ ಸೈಯದ್ ಕುರ್ಚಿ ದರ್ಗಾ ಅಲ್ಲಿ ನಿಮಗೆ ಮನವಿ ಕೊಟ್ಟಿದ್ದೀವಿ. ಅಂಜುಮನ್ ಇಸ್ಲಾಂ ಏನ್ ಡಿಸ್ಗ್ರಿ ಅವ್ರು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಬತೂಲ್ ಅಂತ ಹೇಳಿ ತಹಶೀಲ್ದಾರ್ ಆಫೀಸ್ಗೆ ಬಂದುಬಿಟ್ಟು ಅವರು ಮನವಿ ಕೊಟ್ಟರು. ಮನವಿ ಕೊಟ್ಟ ಮೇಲೇನೂ ಯಾಕೆ ಆ್ಯಕ್ಷನ್ ಆಗ್ತಾ ಇಲ್ಲ ಸರ್? ಎದಕ್ಕೋಸ್ಕರ ಏನು ಮನವಿ ಕೊಡ್ತಾ ಇದ್ದೀವೋ ಅದರದ್ದು ಆ್ಯಕ್ಷನ್ ಯಾಕೆ ಆಗ್ತಾ ಇಲ್ಲ? ಇದು ಮನವಿ ಏನು ಕೊಡ್ತಿಲ್ಲ, ಇದರದ ಪ್ರೊಸೀಜರ್ ಏನಿದೆ ಸರ್? ಇದೆ ಸರ್. ಆಮೇಲೆ ಆ್ಯಕ್ಷನ್ ಯಾವಾಗ ಆಗ್ತೈತೆ, ಹೆಂಗೆ ಆಗ್ತೈತೆ ಅದ್ರ ಬಗ್ಗೆ ಒಂದು ವಿಸ್ತಾರವಾಗಿ ನಾನು ಹೇಳ್ತೀನಿ. ಈಗ ನಮಗೆ ಮನವಿ ಕೊಟ್ಟ ನಂತರ ನಾವು ಒಂದು ಪ್ರೋಟೋಕಾಲ್ ಅಂತ ಇದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಹೋಗೋದು, ರಾಜ್ಯಪಾಲರಿಗೆ ಹೋಗೋದು, ಇದು ನಮ್ದು ಒಂದು ಪ್ರೊಸೀಜರ್. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಕಳಿಸ್ಕೊಡ್ತಾ ಇರ್ತೀವಿ. ಯಾವುದೇ ಒಂದು ಪ್ರೊಸೆಷನ್ ಯಾವುದೇ ಮನವಿ ಬಂದಾಗ ಏನೇ ಇದ್ರೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರನೇ ಕಳಿಸ್ತಿದ್ದೀವಿ. ಇದು ಮುಂದೆ ಏನಾಗಿದೆ ಅನ್ನೋದನ್ನ ನಾವೆಲ್ಲನೂ ಅದನ್ನ ಕ್ರಮ ತೆಗೆದಿದ್ರೆ ಮಾನ್ಯ ಪೊಲೀಸ್ ಆಯುಕ್ತರು ಇದ್ರು ನನ್ನ ಜೊತೆ, ನಾನು ನನ್ನ ಮಾನ್ಯ ಜಿಲ್ಲಾಧಿಕಾರಿಗೆ ಕಳಿಸ್ಕೊಟ್ಟಿದ್ದೀನಿ. ಸರ್ ಅವರು ತಮ್ಮ ಪ್ರೊಸೀಜರ್ ಅನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಇದು ಕೆಲಸ ಆಗುತ್ತೆ ಸರ್. ಇದು ಏನ್ ಮನವಿ ಕೊಡ್ತಾರಲ್ಲ ಆ ಮನವಿ ಆನ್ಲೈನ್ ಥ್ರೂ ಹೋಗ್ತೈತ ಅಥವಾ ಅದರದ ಏನ್ ರಿಜಿಸ್ಟರ್ ನಂಬರ್ ಇರ್ತೈತ ಅಥವಾ ಏನ್ ಹಾರ್ಡ್ ಕಾಪಿ ಜಸ್ಟ್ ಇವ್ರು ಏನ್ ಕೊಡ್ತಾರ ಅದನ್ನ ನೀವು ಮುಂದೆ ಕಳಿಸ್ತೀರಾ? ಯಾವ ತರ ಇದು ಪ್ರೊಸೆಸ್ ಇರ್ತೈತೆ? ಈಗ ಸದ್ಯ ನಮ್ಮ ಕರ್ನಾಟಕದಲ್ಲಿ ಅಂತೂ ಆನ್ಲೈನ್ ಆಗಿದೆ, ಈ ಆಫೀಸ್ ಅಂತ ಆಗಿದೆ. ನಾವ್ ಇಲ್ಲಿ ಕಳಿಸಿದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಆಫೀಸ್ ಮುಖಾಂತರನೇ ಹೋಗುತ್ತೆ. ಈಗ ನಮ್ಮ ಕರ್ನಾಟಕ ಸರ್ಕಾರಕ್ಕೇನು ಈ ಆಫೀಸ್ ಮುಖಾಂತರನೇ ನಡೀತಾ ಇದೆ. ಈಗ ಸದ್ಯ ಪ್ರೆಸೆಂಟ್ಲಿ ಈ ಆಫೀಸ್ ನಡೀತಾ ಇದೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈಗ ಕಳ್ಸಿದ ಮೇಲೆ ಯಾರು ಅದು ರಿಸೀವ್ ಮಾಡ್ತಾರ, ಪ್ಲಸ್ ಅದು ನೆಕ್ಸ್ಟ್ ಆಕ್ಷನ್ ಯಾವ ಲೆವೆಲ್ಗೆ ಹೋಗ್ತೈತಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು ಸರ್. ಜನಾಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಮನವಿ ಅಂತ ಹೇಳಿದ್ರೆ ಏನು, ಯಾವ ತರ ಇದು ಪ್ರೊಸೀಜರ್ ಆಗ್ತೈತೆ, ಹೆಂಗ್ ಹೋಗ್ತೈತ, ನೆಕ್ಸ್ಟ್ ಯಾವ ತರ ಇದು ಹೋಗ್ಬಿಟ್ಟು ಆಕ್ಷನ್ ಆಗ್ತೈತೆ. FIR ಆದ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಲ್ಲ. ಆ ರಾಮಗಿರಿ ಅಂತ ಹೇಳಿ ಅವ್ರಿಗೋಸ್ಕರನ ನಿಮ್ಗೆ ಇದು ಮನವಿ ಕೊಟ್ಟಿದ್ವಿ. ಅವ್ರಿಗೆ ಮಹಾರಾಷ್ಟ್ರಲ್ಲಿ ಯಾವ ತರ ಅವರು ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಅದು ಒಂದು ಅವ್ರ ಚರಿತ್ರೆ ಮೇಲೆ ಏನೇನು ಹೇಳಿದ್ರು ಆ ಪ್ರಕಾರ ನಿಮ್ಗೆ ಮನವಿ ಕೊಟ್ಟ ಮೇಲೆ ಅದರದ್ದು ಆಕ್ಷನ್ ಅವ್ರ ಮಹಾರಾಷ್ಟ್ರ ಗೌರ್ಮೆಂಟ್ ಇರಲಿ ಅಥವಾ ಇದು ಪ್ರಶಾಸನ ಇರಲಿ, ಯಾರು ಇರಲಿ, ಪೊಲೀಸ್ ಇರಲಿ, ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು ಸರ್. ಈಗ ಸದ್ಯ ಅಂತೂ ನಿನ್ನೆ ನಮಗೆ ಕೊಟ್ಟಿತ್ತು, ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಟ್ಸಿದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ರಾಜ್ಯಪಾಲರಿಗಾಗಲಿ ಮತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಮುಟ್ಟಿಸ್ತಾರೆ. ಅಲ್ಲಿಂದ ಅವರು ಇಂಟರ್ನಲ್ ರಾಜ್ಯ ಸರ್ಕಾರಗಳು ಇರ್ತದೆ. ಅದನ್ನ ನಾನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ನಾನು
ಕೇವಲ ನಂದೇನಿತ್ತು, ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಬಂದು ಮನವಿಯನ್ನ ತಗೊಂಡಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಟ್ಸಿದ್ದೀವಿ. ಅದನ್ನ ಮುಂದಿನ ಕೆಲಸನ ಮಾನ್ಯ ಜಿಲ್ಲಾಧಿಕಾರಿಗಳು. ಇದು ರಿಸೀವ್ ಆಗೈತೆ ಇಲ್ವಾ ಗೊತ್ತಾಗ್ತದೆ ಸರ್? ಆಗಿದೆ, ನನಗಾಗಿದೆ, ನಾನೇ ಕೊಟ್ಟಿದ್ದೀನಿ. ಅವ್ರಿಗೊಂದು ರಿಸೀವ್ ಕೊಟ್ಟಿದ್ದೀವಿ ಸರ್. ಈ ಸರ್ ನೆಕ್ಸ್ಟ್ ಅವ್ರು ರಿಸೀವ್ ಆಗದ್ಮೇಲೆ ನೀವು ತಿರ್ಗಾ ಅದ್ರ ಮೇಲೆ ಫಾಲೋ ಅಪ್ ಮಾಡ್ತಿರೋ ಹೆಂಗ್ ಸರ್? ಇದು ಆಕ್ಷನ್ ಆಗ್ತಿತ್ತು ಯಾವ ತರ ಪ್ರೊಸೀಜರ್ ಇರುತ್ತೆ? ಈ ಆಫೀಸ್ ದಾಗೆ ಅವ್ರ ನಂಬರ್ ಕೊಟ್ಟಿರ್ತೀವಿ, ಅದನ್ನ ನೋಡ್ಕೋಬಹುದು ಅವ್ರು. ಇಲ್ಲ ಸರ್, ಇನ್ನು ನೋಡಿ ಹೆಂಗ್ ಆಗ್ತೈತಿ, ಯೂಶಲಿ ಎಲ್ಲರ ಜನ ಬಂದ್ಬಿಟ್ಟು ಮನವಿ ಕೊಡ್ತಾರ, ಯಾರು ಕಮ್ಯುನಿಟಿ ಅವ್ರಲ್ಲಿ ಇರ್ಲಿ, ಅವ್ರು ಇವ್ರ ಅಂತ ನಾನು ಹೇಳ್ತಾ ಇಲ್ಲ, ಯಾರು ಕಮ್ಯುನಿಟಿ ಅವ್ರದ್ದು ಏನ್ ಸಮಸ್ಯೆ ಇದೆ ಅವ್ರು ಬಂದ್ಬಿಟ್ಟು ನಿಮ್ಗೆ ಕೊಡ್ತಾರ. ಕೊಟ್ಟ ಮೇಲೆ ನೆಕ್ಸ್ಟ್ ಆಕ್ಷನ್ ಯಾಕೆ ಆಗಲ್ಲ ಸರ್? ಗೌರ್ಮೆಂಟ್ ಯಾಕೆ ಸ್ಲೋ ಕೆಲಸ ಮಾಡ್ತಾ ಇದೆ? ಇದ್ರ ಬಗ್ಗೆ ಹೇಳಿ ಸರ್. ಇದ್ರ ಬಗ್ಗೆ ನಾನು ಮಾತಾಡಕ್ ಹೋಗಂಗಿಲ್ಲ. ನಮ್ಮ ಪ್ರೊಸೀಜರ್ ಏನಿದೆ ನಾನು ಹೇಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ತಲುಪಿಸೋ ವ್ಯವಸ್ಥೆನೆ ಮಾಡ್ತಾರೆ. ಇದು ಆದಷ್ಟು 24 ಅವರ್ಸದಲ್ಲೇ ಹೋಗ್ತಿರ್ತವೆ. ಆ ಬೇಕಾದವರು ಈಗ ನನಗೆ ಡೈಲಿ ಇಲ್ಲಿ ಹುಬ್ಳಿ ಸಿಟಿ ಅಂದ ನಂತರ ಸುಮಾರು ಬರ್ತಿರ್ತವೆ. ಅಲ್ಲಿ ನಾವು ಡೈಲಿ ಪ್ರೊಸೀಜರ್ ಅನ್ನ ಮಾಡ್ತಾ ಇರ್ತೀವಿ. ಕಲಗೌಡ ಪಾಟೀಲ್ ಅಂತ, ಹುಬ್ಳಿ ಸಿಟಿ ತಹಸೀಲ್ದಾರ್. ತುಂಬಾ ಥ್ಯಾಂಕ್ ಯು ಸರ್, ಮಾತಾಡ್ಲಿಕ್ಕೆ ತುಂಬಾ ಥ್ಯಾಂಕ್ ಯು.